ತುಮಕೂರಿನ ವಾಸನ್ ಐ ಕೇರ್ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಕಣ್ಣಿನ ಆಸ್ಪತ್ರೆಯಲ್ಲಿ ಸಮಗ್ರ ಕಣ್ಣಿನ ಆರೈಕೆ ಲಭ್ಯವಿದ್ದು ಇದರ ಸದುಪಯೋಗವನ್ನು ಪಡೆಯಬೇಕೆಂದು ಡಾಕ್ಟರ್ ಸ್ಮಿತಾ ಹೇಳಿದರು. ದೀಪಾವಳಿ ಹಬ್ಬ ಇರೋದ್ರಿಂದ ಪಟಾಕಿಗಳಿಂದ ಉಂಟಾಗುವಂತ ಸ್ಫೋಟಗಳಿಂದ ಉಂಟಾಗುವ ಕಣ್ಣಿನ ಗಾಯಗಳಿಗೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ನೀಡಿದರೆ ಶಾಶ್ವತ ದೃಷ್ಟಿ ನಷ್ಟವನ್ನು ತಪ್ಪಿಸಬಹುದು. ಇಂಥ ತುರ್ತು ಪ್ರಕರಣಗಳನ್ನು ನಿಭಾಯಿಸಲು ನಮ್ಮ ಪರಿಣಿತ ನೇತ್ರ ತಜ್ಞರ ತಂಡ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ವಾಸನ್ ಐ ಕೇರ್ ಆಸ್ಪತ್ರೆಯ ನುರಿತ ನೇತ್ರ ತಜ್ಞರಾದ ಡಾಕ್ಟರ್ ಸ್ಮಿತಾ ಅವರು ತಿಳಿಸಿದರು. ನಗರದ ಎಸ್ಎಸ್ ಪುರಂದ ವಾಸನ್ ಐ ಕೇರ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಚಿಕ್ಕ ಮಕ್ಕಳು ಮತ್ತು ಅವರ ಪೋಷಕರು ಕಣ್ಣಿನ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ಮನವಿ ಮಾಡಿದರು. ಚಿಕ್ಕ ಪಾರ್ಟಿಕಲ್ಸ್ ಪೆನಿಟ್ರೇಟ್ ಮಾಡಿ ಕಣ್ಣೊಳಗೆ ಹೋದಾಗ ಬ್ಲೀಡಿಂಗ್ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ, ರೆಟಿನಾಗೆ ಟೇರ್ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ, ನರ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಆ ಪಾರ್ಟಿಕಲ್ ಕಣ್ಣೊಳಗೆ ಉಳ್ಕೊಬಿಟ್ರೆ ಕಣ್ಣಿಗೆ ಇನ್ಫೆಕ್ಷನ್ ಮಾಡೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಬೇಕಾಗುತ್ತೆ, ಅವ್ರಿಗೆ ಸರ್ಜರಿ ಬೇಕಾಗ್ಬೋದು, ಫ್ಯೂಚರ್ ಏನು ಮಾಡಬೇಕು ಅಂತ. ಇನ್ನೊಮ್ಮೆ ಪಾರ್ಟಿಕಲ್ ಹೋಗಿ ಜಸ್ಟ್ ದೊಡ್ಡ ಪೀಸ್ ಒಂದು ಕಣ್ಣಿಗೆ ಬಡದು ಬ್ಲಂಟ್ ಇಂಜುರಿ ಅಂತ ಆ ಥರ ಆದಾಗ ಕಣ್ಣೊಳಗೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ರೆಟಿನಾಗೆ ಸಂಬಂಧಪಟ್ಟ ಇಂಜುರೀಸು ಡೆಫಿನೆಟ್ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆ ಚಿಕ್ಕ ಪಾರ್ಟಿಕಲ್ಸ್ ಪೆನಿಟ್ರೇಟ್ ಮಾಡಿ ಕಣ್ಣೊಳಗೆ ಹೋದಾಗ ಬ್ಲೀಡಿಂಗ್ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ, ರೆಟಿನಾಗೆ ಟೇರ್ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ, ನರ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಆ ಪಾರ್ಟಿಕಲ್ ಕಣ್ಣೊಳಗೆ ಉಳ್ಕೊಬಿಟ್ರೆ ಕಣ್ಣಿಗೆ ಇನ್ಫೆಕ್ಷನ್ ಮಾಡೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಬೇಕಾಗುತ್ತೆ, ಅವ್ರಿಗೆ ಐ ರಿಲೇಟೆಡ್ ಇಂಜುರೀಸ್. How to avoid them, how to prevent them, this is the main concern. First of all, we should ignite the firecrackers in an open area, outdoor area only, not inside the home. And usually children should be supervised by the adults. And they should always, we should keep a bucket of water in case of any emergency, any mishappening, we should use the water.